So next we'll discuss about fertilization. So fertilization ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. The first step in the process of reproduction is fusion of sperm and ovum. So reproduction ಅಲ್ಲಿ reproduction ಅಂದ್ರೆ ಏನು, ಗಿವಿಂಗ್ ಬರ್ತ್ ಟು ಯಂಗ್ ವೆಲ್. ಸೊ ಅದರಲ್ಲಿ ಫಸ್ಟ್ ಪ್ರಾಸೆಸ್ ಏನಂದ್ರೆ ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಮ್. ಸೊ sperm and this is ovum, ಎರಡರ ಫ್ಯೂಷನ್ ಆಗೋದು reproduction na first step. So first step is the fusion of sperm and ovum. When sperm comes in contact with egg, so sperm egg jote contact al bandaga enagutte. So one of the sperms may fuse with egg. So for example idu ovum anta ನಾವು ಕನ್ಸಿಡರ್ ಮಾಡಿದ್ರೆ, so this is the nucleus of the ovum. So this is the nucleus of the ovum. This is ovum or egg. So ಈಗ sperms. So ಈಗ three sperms ಅಂತ ತಗೊಳ್ಳೋಣ. They come in close contact with ovum. So egg ಜೊತೆ close contact ಅಲ್ಲಿ ಬಂದಾಗ one of the sperms may fuse with egg. So ಆಗ ಈಗ 3 sperms ಬರ್ತದೆ. ಸೊ ಇದರಲ್ಲಿ ಯಾವ್ದಾದ್ರೂ ಒಂದು sperm egg ಜೊತೆ ಫ್ಯೂಸ್ ಆಗ್ಬೋದು. So they may fuse with egg. Such fusion is known as fertilization. So ಈಗ ಈ ಯಾವ್ದಾದ್ರೂ ಒಂದು ಸ್ಪರ್ಮ್ ಓವನ್ ಜೊತೆಗೆ ಫ್ಯೂಸ್ ಆಗುತ್ತೆ. ಸೊ ಆ ಫ್ಯೂಸ್ ಏನಾಗುತ್ತೆ ಅಲ್ವಾ, ಆ ಪ್ರಾಸೆಸ್ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ದಟ್ ಇಸ್ ಫರ್ಟಿಲೈಸೇಷನ್. ಸೊ ಡ್ಯೂರಿಂಗ್ ಫರ್ಟಿಲೈಸೇಷನ್, ಸೊ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ದ ನ್ಯೂಕ್ಲಿಯಸ್ ಆಫ್ ಸ್ಪರ್ಮ್ ಅಂಡ್ ದ ಎಗ್ fuses to form a single nucleus. So ಈಗ ಏನಂದ್ರೆ, ಸೊ ಈಗ ಇದು ovum or egg. ಸೊ ಇದ್ರೊಳಗಡೆ ನ್ಯೂಕ್ಲಿಯಸ್ ಇದೆ and ಇದು sperm. So this is nucleus. ಸೊ ಇದು egg ನ ನ್ಯೂಕ್ಲಿಯಸ್ ಅಂಡ್ ಇದು sperm ನ ನ್ಯೂಕ್ಲಿಯಸ್, both as nucleus. So when they fuse with each other, ಸೊ ಎರಡು ಫ್ಯೂಸ್ ಆದಾಗ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಆಗ ಏನಾಗುತ್ತೆ ಅಂತಂದ್ರೆ, ದ ನ್ಯೂಕ್ಲಿಯಸ್ ಆಫ್ ದ ಸ್ಪರ್ಮ್ ಅಂಡ್ ದ ಎಗ್ ಫ್ಯೂಸಸ್ ಟು ಫಾರ್ಮ್ ಎ ಸಿಂಗಲ್ ನ್ಯೂಕ್ಲಿಯಸ್. ಸೊ ಇದು ಎರಡೂ ಫ್ಯೂಸ್ ಆಗಿ ಸಿಂಗಲ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ಓವಮ್ಗೆ ಒಂದು ನ್ಯೂಕ್ಲಿಯಸ್ ಇದೆ ಅಂಡ್ ಆಲ್ಸೋ ಸ್ಪರ್ಮಿಗೆ ಒಂದು ನ್ಯೂಕ್ಲಿಯಸ್ ಇದೆ. ಸೊ 2 ನ್ಯೂಕ್ಲಿಯಸ್. ಸೊ ಇದೆರಡು ಫ್ಯೂಸ್ ಆದಾಗ ಏನಾಗುತ್ತೆ, ಸಿಂಗಲ್ ನ್ಯೂಕ್ಲಿಯಸ್ ಆಗುತ್ತೆ ಎರಡಕ್ಕೂ. ಸೊ ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಫರ್ಟಿಲೈಸ್ಡ್ ಎಗ್ ಆರ್ ಝೈಗೋಟ್. ಸೊ ಏನಾಯ್ತು, ಸೊ ಓವಮ್ಗೆ ಒಂದು ನ್ಯೂಕ್ಲಿಯಸ್ ಇತ್ತು, ಸ್ಪರ್ಮ್ಗೆ ಒಂದು ನ್ಯೂಕ್ಲಿಯಸ್ ಇತ್ತು. ಸೊ ಎರಡು ಫ್ಯೂಸ್ ಆದಾಗ ಸಿಂಗಲ್ ನ್ಯೂಕ್ಲಿಯಸ್ ಆಗುತ್ತೆ. ಸೊ ಆಗ ಏನಾಗುತ್ತೆ ಅಂತ ಅಂದ್ರೆ, ಇಟ್ ಫಾರ್ಮ್ಸ್ ಅ ಫರ್ಟಿಲೈಸ್ಡ್ ಎಗ್ ಆರ್ ಝೈಗೋಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ಝೈಗೋಟ್ ಇಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್. ಸೊ ಝೈಗೋಟ್ ಫಾರ್ಮ್ ಆಯ್ತು ಅಂತಂದ್ರೆ ಅದು ಒಂದು ನ್ಯೂ ಇಂಡಿವಿಜುವಲ್ ಬೇಬಿ ಆಗಿ ಕನ್ವರ್ಟ್ ಆಗುತ್ತೆ ಅದು. ಸೊ ದಟ್ ಈಸ್ ಅಬೌಟ್ ಫರ್ಟಿಲೈಸೇಷನ್. ಸೊ ಆ ಝೈಗೋಟ್ ಅಲ್ಲಿ ಯಾವ ರೀತಿ ಫ್ಯೂಷನ್ ಆಗುತ್ತೆ, ಆ ಸಿಂಗಲ್ ಸೆಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ವಿಲ್ ಸಿ ಎ ಡಯಾಗ್ರಾಮ್. ಸೊ ಝೈಗೋಟ್ ಇಸ್ ದ ಬಿಗಿನಿಂಗ್ ಆಫ್ ನ್ಯೂ ಇಂಡಿವಿಜುವಲ್. ಸೊ ಝೈಗೋಟ್ ಏನು ಅಂದ್ರೆ ಅದು ಬಿಗಿನಿಂಗ್ ಆಫ್ ನ್ಯೂ ಇಂಡಿವಿಜುವಲ್. ಸೊ ನ್ಯೂ ಇಂಡಿವಿಜುವಲ್ ಬಾರ್ನ್ ಆಗೋದಕ್ಕೆ ಝೈಗೋಟ್ ಇಸ್ ದ ಬಿಗಿನಿಂಗ್. ಸೊ ಹಾಗಿದ್ರೆ
ಝೈಗೋಟ್ನ ನಾವು ವಿಲ್ ಡ್ರಾ ಹೇಗಿರುತ್ತೆ ಅಂತ ಝೈಗೋಟ್. So this is the zygote. So this is the fusion of nuclei, nucleus. So we'll call it nuclei. So yesterday we were discussing about the fertilization. So this is the zygote. This is the fusion of nuclei. So ನಾವು ಡಿಸ್ಕಸ್ ಮಾಡ್ತಿದ್ವಿ ಇನ್ ಫರ್ಟಿಲೈಸೇಷನ್. ಸೊ ಏನಾಗುತ್ತೆ ಅಂತ ಅಂದರೆ ಓವಮ್ ಆರ್ ಎಗ್ ಆ್ಯಂಡ್ ಸ್ಪರ್ಮ್, ಓವಮ್ನ ನ್ಯೂಕ್ಲಿಯಸ್ ಆ್ಯಂಡ್ ಸ್ಪರ್ಮ್ನ ನ್ಯೂಕ್ಲಿಯಸ್ ಎರಡು ಫ್ಯೂಷನ್ ಆದಾಗ ಫರ್ಟಿಲೈಸೇಷನ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಓವಮ್ನ ನ್ಯೂಕ್ಲಿಯೈ ಆ್ಯಂಡ್ ಸ್ಪರ್ಮ್ನ ನ್ಯೂಕ್ಲಿಯೈ ಫ್ಯೂಷನ್ ಆಗಿ ಆ್ಯಂಡ್ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಅಸ್ ಫರ್ಟಿಲೈಸೇಷನ್. ಸೊ ಹಾಗಿದ್ರೆ ಎರಡರ ಫ್ಯೂಷನ್. ಸೊ ಇದನ್ನು ನಾವು ಓವಮ್ನ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನು ನಾವು ಸ್ಪರ್ಮ್ನ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಎರಡು ಫ್ಯೂಷನ್ ಆಗಿದೆ. ಸೊ ಎರಡರ ಫ್ಯೂಷನ್ ಆಗಿದೆ. ಸೊ ಫ್ಯೂಷನ್ ಆಫ್ ನ್ಯೂಕ್ಲಿಯೈ ಆ್ಯಂಡ್ ಇಟ್ ಫಾರ್ಮ್ಸ್ ಝೈಗೋಟ್. ಸೊ ಅದರಿಂದ ಝೈಗೋಟ್ ಫಾರ್ಮ್ ಆಗಿದೆ. ಝೈಗೋಟ್ ಏನು? ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್. ಸೊ ಇದು ಒಂದು ನ್ಯೂ ಆರ್ಗನಿಸಮ್ಗೆ ಬರ್ತ್ ಕೊಡುತ್ತೆ. ಸೊ zygote is the beginning of a new individual. So the process of fertilization is the meeting of egg cell from mother and sperm cell from father. So ನಾವೇನು ಡಿಸ್ಕಸ್ ಮಾಡಿದ್ವಿ? ಸೊ ovum means egg. This is for female. And sperm is for male. ಏನಿದು? ರೀಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಫರ್ಟಿಲೈಸೇಷನ್ ಆಗಬೇಕಂದ್ರೆ ಏನಾಗಬೇಕು ಅಂತಂದರೆ ಮೀಟಿಂಗ್ ಆಫ್ ಎಗ್ ಸೆಲ್ ಮೀನ್ಸ್ ಓವಮ್ ಏನಾಗಬೇಕು? ಸ್ಪರ್ಮ್ ಸೆಲ್ ಜೊತೆ ಫ್ಯೂಷನ್ ಆಗಬೇಕು, ಮೀಟ್ ಆಗಬೇಕು. ಸೊ ಎಗ್ ಸೆಲ್, ಸೊ ಇಟ್ ಈಸ್ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್. ಸೊ egg cell from the motherನ egg cell and sperm cell from the father. means sperm cell ಯಾವುದ್ರಲ್ಲಿರುತ್ತೆ? ಮೇಲಲ್ಲಿರುತ್ತೆ. ಸೊ ಮೇಲ್ ಅಂದರೆ ಫಾದರ್, ಫಿಮೇಲ್ ಮೀನ್ಸ್ ಮದರ್. ಸೊ ಮದರ್ನ egg cell ಆ್ಯಂಡ್ ಫಾದರ್ನ sperm cell ಎರಡು ಮೀಟ್ ಆದಾಗ, ಸೊ ದಿಸ್ ಈಸ್ ಮದರ್ ಆ್ಯಂಡ್ ದಿಸ್ ಈಸ್ ಫಾದರ್. ಸೊ ಎರಡು ಮೀಟ್ ಆದಾಗ ಏನಾಗುತ್ತೆ? ಅದನ್ನ ನಾವು ಆ ಪ್ರಾಸೆಸ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ನಮಗೆ ಝೈಗೋಟ್ ಫಾರ್ಮ್ ಆಗುತ್ತೆ. ಸೊ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಎ ನ್ಯೂ ಇಂಡಿವಿಜುವಲ್. ಸೊ ದ ನ್ಯೂ ಇಂಡಿವಿಜುವಲ್ ವಿಲ್ ಇನ್ಹೆರಿಟ್ ಸಮ್ ಕ್ಯಾರೆಕ್ಟರ್ಸ್ ಫ್ರಮ್ ಮದರ್ ಆ್ಯಂಡ್ ಸಮ್ ಕ್ಯಾರೆಕ್ಟರ್ಸ್ ಫ್ರಮ್ ಫಾದರ್. ಸೊ ಈಗ ನ್ಯೂಲಿ ಬಾರ್ನ್ ಇಂಡಿವಿಜುವಲ್ ಹೇಗಿರುತ್ತೆ ಅಥವಾ ಅದರಲ್ಲಿ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ ಅಂತ ಅಂದರೆ, ಸೊ ಇಟ್ ಈಸ್ ದ ಫ್ಯೂಷನ್ ಆಫ್ ಮದರ್ ಸೆಲ್ ಆ್ಯಂಡ್ ಫಾದರ್ ಸೆಲ್. ಸೊ ಹಾಗಿದ್ರೆ ನ್ಯೂಲಿ ಬಾರ್ನ್ ಇಂಡಿವಿಜುವಲ್, ನ್ಯೂ ಬಾರ್ನ್ ಬೇಬಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಅಂದರೆ, ಮದರಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಫಾದರಲ್ಲಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈಗ ಮದರ್ ಮತ್ತು ಫಾದರ್ ಇಬ್ಬರಿಂದನೂ ಕೆಲವೊಂದು ಕ್ಯಾರೆಕ್ಟರ್ಸ್ ಆ ನ್ಯೂಲಿ ಬಾರ್ನ್ ಇಂಡಿವಿಜುವಲ್ಗೆ ಬಂದಿರುತ್ತೆ, ಮೀನ್ಸ್ ಬೇಬಿಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಮದರ್ಗೆ ಕರ್ಲಿ ಹೇರ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ, ಕರ್ಲಿ ಹೇರ್,
ಆ್ಯಂಡ್ ಫಾದರ್ಗೆ ಬ್ರೌನ್ ಐಸ್ ಇತ್ತು. ಸೊ ಈಗ ನ್ಯೂಲಿ ಬಾರ್ನ್ ಬೇಬಿ, ಮೇ ಬಿ ಅದು ಸನ್ ಆಗ್ಬೋದು ಅಥವಾ ಡಾಟರ್ ಆಗ್ಬೋದು. ದಟ್ ಮೀನ್ಸ್ ಮೇಲ್ ಆರ್ ಫೀಮೇಲ್. ಸೊ ಈಗ ಈ ಸನ್ಗೆ ಮೀನ್ಸ್ ಫೀಮೇಲ್ಗೆ ಬೋತ್ ಕರ್ಲಿ ಹೇರ್ ಬರ್ಬೋದು ಅಲಾಂಗ್ ವಿತ್ ಬ್ರೌನ್ ಐಸ್, ಆ್ಯಂಡ್ ಈ ಡಾಟರ್ಗೆ ಕರ್ಲಿ ಹೇರ್ಸ್ ಬರ್ಬೋದು, ಬ್ರೌನ್ ಐ ಬರ್ಬೋದು. ಸೊ ದೇರ್ ಆರ್ ಚಾನ್ಸಸ್. ಸನ್ಗೆ ಮೇ ಬಿ ಫಾದರ್ ಕ್ಯಾರೆಕ್ಟರ್ಸ್ ಬರ್ಬೋದು ಅಥವಾ ಮದರ್ ಕ್ಯಾರೆಕ್ಟರ್ಸ್ ಬರ್ಬೋದು ಅಥವಾ ಇಬ್ಬರ ಕ್ಯಾರೆಕ್ಟರಿಸ್ಟಿಕ್ಸೂ ಸನ್ಗೆ ಬರ್ಬೋದು. ಸೊ ಈಗ ಫಾದರ್ಗೆ ಏನು ಬ್ರೌನ್ ಐಸ್ ಇದೆ ಅಲ್ವಾ, ಸೊ ಸನ್ನಿಗೂ ಬ್ರೌನ್ ಐಸ್ ಬರ್ಬೋದು ಆ್ಯಂಡ್ ಮದರ್ಗಿರೋವಂಥ ಕರ್ಲಿ ಹೇರ್ಸ್ ಸನ್ಗೆ ಬರ್ಬೋದು. ಅಥವಾ ಓನ್ಲಿ ಫಾದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಬ್ರೌನ್ ಐ ಬರ್ಬೋದು ಅಥವಾ ಮದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಕರ್ಲಿ ಹೇರ್ ಬರ್ಬೋದು. ಡಾಟರ್ಗೂ ಅಷ್ಟೇ ಬೋತ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ಲಿ ಹೇರ್ಸು ಬರ್ಬೋದು, ಬ್ರೌನ್ ಐಸು ಬರ್ಬೋದು. ಇಲ್ಲ ಅಂದರೆ ಓನ್ಲಿ ಬ್ರೌನ್ ಐಸ್ ಅಥವಾ ಓನ್ಲಿ ಕರ್ಲಿ ಹೇರ್ ಬರ್ಬೋದು. ಸೊ ಈ ರೀತಿ ಚಾನ್ಸಸ್ ಇರುತ್ತೆ. ಸೊ ಏನು ಅಂತಂದರೆ ನ್ಯೂಲಿ ಬಾರ್ನ್ ಇಂಡಿವಿಜುವಲ್ಗೆ ಬೋತ್ ಕ್ಯಾರೆಕ್ಟರ್ಸ್, ಮದರ್ನ ಕ್ಯಾರೆಕ್ಟರಿಸ್ಟಿಕ್ಸು ಬರುತ್ತೆ, ಫಾದರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ವೈ? ಬಿಕಾಸ್ ಎಗ್ ಸೆಲ್ ಫ್ರಮ್ ಮದರ್ ಆ್ಯಂಡ್ ಸ್ಪರ್ಮ್ ಸೆಲ್ ಫ್ರಮ್ ಫಾದರ್ ಎರಡರ ಫ್ಯೂಷನ್ ಆಗಿ ಮೀಟಿಂಗ್ ಆಗಿರೋದ್ರಿಂದಾನೇ ನ್ಯೂ ಇಂಡಿವಿಜುವಲ್ ಬಾರ್ನ್ ಆಗಿರೋದ್ರಿಂದ ಇಬ್ಬರ ಕ್ಯಾರೆಕ್ಟರಿಸ್ಟಿಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ your brother or sister, we can find some characteristics similar to mother and father. ಸೊ ಈಗ ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸೇ ಇರ್ತಾರೆ. ಸೊ ಅವರನ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ನಿಮ್ಮ ಪೇರೆಂಟ್ಸ್ನ ಅಬ್ಸರ್ವ್ ಮಾಡಿ. ನಿಮ್ಮ ಪೇರೆಂಟ್ಸಲ್ಲಿ ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಅದನ್ನು ನೀವು ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸಲ್ಲಿ ನೋಡ್ಬೋದು ಕೆಲವೊಂದು. ಈಗ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೋ ನಿಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ಅದೇ ರೀತಿ ಬಿಹೇವ್ ಮಾಡ್ಬೋದು. ಅವರಿಗಿರೋ ಅಂಥ ಹ್ಯಾಬಿಟ್ಸೇ ಇವರಿಗೂ ಬರಬಹುದು. ಸೊ ಅದೆಲ್ಲ ನಮ್ಮ ಜೀನ್ಸಲ್ಲಿನೇ ಇನ್ಹೆರಿಟ್ ಆಗಿರುತ್ತೆ, ನಮ್ಮ ಪೇರೆಂಟ್ಸಿಂದ ನಮಗೆ ಇನ್ಹೆರಿಟ್ ಆಗಿರುತ್ತೆ. ಸೊ ಆ ಎಲ್ಲ ಕ್ವಾಲಿಟೀಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲದೆ ಫಿಸಿಕಲ್ ಅಪಿಯರೆನ್ಸ್. ಸೊ ಲೈಕ್ ನಾವು ಆಗಲೇ ಎಕ್ಸಾಂಪಲ್ ತಗೊಂಡಿದ್ದ ಹಾಗೆ ಬ್ರೌನ್ ಐ ಆಗಿರ್ಬೋದು, ಕರ್ಲಿ ಹೇರ್ ಆಗಿರ್ಬೋದು, ಫಿಸಿಕಲ್ ಅಪಿಯರೆನ್ಸಲ್ಲೂ ಸಹ ನಮಗೆ ನಮ್ಮ ಫಾದರ್ ಅಥವಾ ಮದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಜೊತೆಗೆ ಜೀನ್ಸ್, ಅವರಿಗೆ ಏನೆಲ್ಲ ಹ್ಯಾಬಿಟ್ಸ್ ಇರುತ್ತೆ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇರುತ್ತೆ, ಅದೇ ಥರದ್ದು ಲೈಕ್ ಮೈಂಡೆಡ್ ಅಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಇವರಿಗೂ ಅದೇ ಇಷ್ಟ ಆಗ್ಬೋದು, ಅವ್ರಿಗೆ ಏನು ಇಷ್ಟ ಆಗದೆ ಇರುತ್ತೋ ಇವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಆ ಥರದ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಇಬ್ಬರಲ್ಲೂ ನೋಡ್ಬೋದು ಬಿಕಾಸ್ ಆಫ್ ದ ಇನ್ಹೆರಿಟೆಡ್ ಜೀನ್ಸ್. ಸೊ ಫಾದರ್ ಆ್ಯಂಡ್ ಮದರಲ್ಲಿ ನಾವು ಸಿಮಿಲಾರಿಟಿ, ಫಾದರ್ ಆ್ಯಂಡ್ ಮದರ್ನ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನ್ಯೂಲಿ ಬಾರ್ನ್ ಇಂಡಿವಿಜುವಲಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್, fertilization which takes place inside the female body is known as internal fertilization. ಸೊ ನಾವು ಫರ್ಟಿಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ದಟ್ ಸ್ಪರ್ಮ್ ಸೆಲ್ ಆ್ಯಂಡ್ ಎಗ್ ಸೆಲ್ ಫ್ಯೂಷನ್ ಆಗಿ ಮೀಟ್ ಆಗಿ ಅದರಿಂದ ಝೈಗೋಟ್ ಫಾರ್ಮ್ ಆಗೋದು ಆ್ಯಂಡ್ ಇಟ್ ಈಸ್ ನೌನ್ ಆಸ್ ಫರ್ಟಿಲೈಸೇಷನ್ ಅಂತ. ಸೊ ಹಾಗಿದ್ರೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು ಅಂತ ಅಂದರೆ, ಇಂಟರ್ನಲ್ ಮೀನ್ಸ್ ಇನ್ಸೈಡ್ ಅಂದರೆ ನಮ್ಮ ಬಾಡಿ ಒಳಗಡೆನೆ ಆಗುವಂಥದ್ದು. ಸೊ ಎಲ್ಲಿ? ಫೀಮೇಲ್ ಬಾಡಿ ಒಳಗಡೆ. ಇಟ್ ಈಸ್ ನೌನ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಸೊ ಫೀಮೇಲ್ ಬಾಡಿ ಒಳಗಡೆ ಆಗುವಂಥದ್ದು ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಕರ್ಸ್ ಇನ್ ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಕೌಸ್, ಡಾಗ್ಸ್ ಆ್ಯಂಡ್ ಹೆನ್ಸ್. ನಾವು ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ ದಟ್ ಫೀಮೇಲ್ ಬಾಡಿ ಒಳಗಡೆ ಪ್ರಾಸೆಸ್ ಅಂದರೆ ಫರ್ಟಿಲೈಸೇಷನ್ ಪ್ರಾಸೆಸ್ ಟೇಕ್ ಪ್ಲೇಸ್ ಆಗುತ್ತೆ. ಸೊ ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅಂತ. ಸೊ ಫೀಮೇಲ್ಸ್ ಅಂದರೆ ಹ್ಯೂಮನ್ಸಲ್ಲಿ ಅಷ್ಟೇ ಅಲ್ಲದೆ ಇನ್ನು ಬೇರೆ ಆರ್ಗ್ಯಾನಿಸಮ್ಸಲ್ಲೂ ಆಗುತ್ತೆ. ಸೊ ಯಾವ್ದ್ಯಾವುದು ಅಂತಂದರೆ ನಾವು ಕೌಸಲ್ಲೂ ಇಂಟರ್ನಲ್ ಫರ್ಟಿಲೈಸೇಷನ್ನ ನಾವು ನೋಡ್ಬೋದು, ಆ್ಯಂಡ್ ಡಾಗ್ಸಲ್ಲಿ ನೋಡ್ಬೋದು, ಹೆನ್ಸಲ್ಲಿ ನೋಡ್ಬೋದು. ಈ ರೀತಿ ಅನಿಮಲ್ಸ್ ಎಲ್ಲನೂ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ನ ನೋಡ್ಬೋದು.
ಅದು ಅದರ ಊಂಬಲ್ಲಿ ಕ್ಯಾರಿ ಮಾಡುತ್ತೆ ದ ನ್ಯೂ ಇಂಡಿವಿಜುವಲ್. ಐ ಮೀನ್ ಫೀಟಸ್ ಏನಿರುತ್ತೆ ಅಲ್ವಾ ಅದನ್ನ ಕ್ಯಾರಿ ಮಾಡುತ್ತೆ, ಅದರ ಸ್ಟಮಕ್ ಒಳಗಡೆ ಕ್ಯಾರಿ ಮಾಡುತ್ತೆ. ಎಲ್ಲಿ ಅಂತಂದ್ರೆ ಯುಟ್ರಸ್ ಅಲ್ಲಿ ಆ ಫೀಟಸ್ನ ಕ್ಯಾರಿ ಮಾಡುತ್ತೆ. ಸೊ ದೇ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್.